ಎಲ್ರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿವಸ ಆಗಿತ್ತು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿರಲಿಲ್ಲ ನನ್ನ ಚಾನಲಲ್ಲಿ. ಹೀಗೆ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿತ್ತು ಮತ್ತು ರಜದಲ್ಲಿದ್ದೆ. ದಯವಿಟ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೀನಿ. ಅದೇನಪ್ಪ ಅಂದರೆ ಪೆರಿಫೆರಲ್ ರಿಂಗ್ ರೋಡು ಬೆಂಗಳೂರಲ್ಲಿ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕ್ಕೋಸ್ಕರ ಬಂದಿದ್ದು. ಅದೇ ರೀತಿ ಎಲ್ಲೆಲ್ಲಿ ಹೋಗುತ್ತೆ ಏನೇನಾಗುತ್ತೆ ಅನ್ನೋದನ್ನ ನಿಮಗೆ ಎಲ್ಲ ಒಂದೊಂದು ಚಾಪ್ಟರ್ ವೈಸ್ ಹೇಳ್ತಾ ಬರ್ತೀನಿ. ಓಕೆನಾ? ಥ್ಯಾಂಕ್ ಯು. ಈಗ ಎಲ್ಲರಿಗೂ ಒಂದು ವಿಜಯ್ ಕರ್ನಾಟಕದಲ್ಲಿ ವಿಜಯವಾಣಿಯಲ್ಲೋ ಯಾವುದೋ ಒಂದು ಪೇಪರಲ್ಲಿ ಬಂದಿತ್ತು, ಒಂದು ಆರ್ಟಿಕಲ್ ಬಂದಿದ್ದು. ಏನಂತ ಅಂದರೆ BBC-ಗೆ ವೇಗ ಜನವರಿಲಿ ಟೆಂಡರ್ ಅಂತ ಕೊಟ್ಟಿದ್ದಾರೆ. BBC ಅಂದರೆ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಂತ, ಅಲಿಯಾಸ್ ಪೆರಿಫೆರಲ್ ರಿಂಗ್ ರೋಡ್ ಅಂತಲೂ ಕರೀತಾರೆ. ಇದಕ್ಕೆ ಮುಂಚೆ ಪೆರಿಫೆರಲ್ ರಿಂಗ್ ರೋಡ್ ಅಂತ ಕರೆಯೋರು, ಈಗ BBC ಅಂತ ಕರೀತಾರೆ. ಅಂದರೆ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಂತ. ಅಂದರೆ ಏನಪ್ಪ ಅಂದರೆ ಅಕ್ಕಪಕ್ಕದಲ್ಲಿ ಬಿಸ್ನೆಸ್ ಮಾಡೋಕ್ಕಂದರೆ ಟೆಕ್ ಪಾರ್ಕು ಮತ್ತು ವಾಣಿಜ್ಯ ಕಟ್ಟಡಗಳನ್ನ ಕಟ್ತಾರೆ ಅನ್ನೋದು ಇದ್ರ ಒಂದು ಇದು ಉದ್ದೇಶ. ಅದ್ರ ಜೊತೆಗೆ ಕನೆಕ್ಟಿವಿಟಿ, ಒಳ್ಳೆ ಕನೆಕ್ಟಿವಿಟಿ, ಬೆಂಗಳೂರು ಸುತ್ತು ಹೋಗಬೇಕು, ಈಗ ನೈಸ್ ರೋಡ್ ಇದೆಯಲ್ಲ ಆ ಥರ. ಸೊ ಇದ್ರ ಬಗ್ಗೆ ನ್ಯೂಸ್ ಬಂದಿದೆ. ಇದ್ರದ್ದು ಮುಖ್ಯಾಂಶಗಳು ಏನಪ್ಪ ನೋಡೋದಂದರೆ, ಒಟ್ಟು ಫಸ್ಟ್ ಫೇಸಲ್ಲಿ ಒಂದು 73 ಕಿಲೋಮೀಟ್ರು, ಎರಡನೇ ಫೇಸಲ್ಲಿ 44 ಕಿಲೋಮೀಟ್ರು. ಸೊ ಪೆರಿಫೆರಲ್ 1 ಬಂದು 73 ಕಿಲೋಮೀಟ್ರು, ಪೆರಿಫೆರಲ್ 2 ಬಂದು 44 ಕಿಲೋಮೀಟ್ರು. ಸೊ ಇದೆಲ್ಲೆಲ್ಲಿ ಹೋಗುತ್ತೆ ಏನು ಅನ್ನೋದನ್ನ ಸ್ವಲ್ಪ ನಿಮಗೆ ಹೇಳ್ತಾ ಬರ್ತೀನಿ. ಇಂದ ಹೋಗುತ್ತೆ ಅನ್ನೋದು ನೋಡೋಣ. ಪ್ಯಾಕೇಜ್ 1 ತುಮಕೂರು ರಸ್ತೆಯಿಂದ ಬಳ್ಳಾರಿ ರಸ್ತೆ, ಇದು ಸುಮಾರು 19.25 ಕಿಲೋಮೀಟ್ರು, ಸುಮಾರು 20 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಅದು ಇಲ್ಲಿ ಮಾದನಾಯಕನಹಳ್ಳಿ ಮತ್ತು ಮಾಧವರದಿಂದ ಸ್ಟಾರ್ಟ್ ಆಗಿ ಇಲ್ಲಿ ನಮಗೆ ವೆಂಕಟಾಲದ ಹತ್ರ ಜಾಯ್ನ್ ಆಗುತ್ತೆ ಯಲಹಂಕಲ್ಲಿ. ಇದು ಪೂರ್ತಿ ಶಿವರಾಮ್ ಕಾರಂತ್ ನಗರ್ ಲೇಔಟ್ ಇದೆಯಲ್ಲ, ಅಕ್ವೈಷನ್ ಆಗಿದೆಯಲ್ಲ, ಆ ಲೇಔಟ್ಗಳಿಗೆ ಒಳ್ಳೆ ಕನೆಕ್ಟಿವಿಟಿ ಆಗುತ್ತೆ. ಸೊ ಇದು ಫಸ್ಟ್ ಫೇಸ್ದು. ಅದೇ ರೀತಿ ನಾವು ಸೆಕೆಂಡ್ ಫೇಸ್ ನೋಡೋದಾದರೆ, ಬಳ್ಳಾರಿ ರಸ್ತೆಯಿಂದ ಹೊಸಕೋಟೆ ರೋಡು ಇಲ್ಲ ಓಲ್ಡ್ ಮಡ್ರಾಸ್ ರೋಡ್ ಅಂತ ಕರೀತಾರೆ, ಆ ರೋಡ್ಗೆ. ಸೊ ಇದು ಬಂದು 18 ಕಿಲೋಮೀಟರ್ ಉದ್ದ ಇದೆ. ಇದು ಅಷ್ಟೇ ಯಲಹಂಕದಿಂದ ಸಿಟಿ ಒಳಗಡೆ ಹೋಗುತ್ತಿದ್ದು. ಇದು ತುಂಬ ಹೈ ಪೊಟೆನ್ಷಿಯಲ್ ಝೋನ್ ಇದು. ಸೊ ಈ ರೋಡಲ್ಲಿ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟು ಥರ್ಡ್ ಪ್ಯಾಕೇಜಲ್ಲಿ ಓಲ್ಡ್ ಮಡ್ರಾಸ್ ರಸ್ತೆಯಿಂದ ಹೊಸೂರು ರಸ್ತೆ. ಸೊ ಇದು ತುಂಬ ದೊಡ್ಡ ಡಿಸ್ಟೆನ್ಸ್ ಇದೆ, ಸುಮಾರು 30 ಕಿಲೋಮೀಟ್ರ್ ಉದ್ದ ಹೋಗುತ್ತಿದ್ದು. ಇದನ್ನು ಸ್ವಲ್ಪ ದಿವಸ ಫಸ್ಟು ಪ್ಯಾಕೇಜ್ 1 ಪ್ಯಾಕೇಜ್ 2ನ ಪ್ರಿಯಾರಿಟಿ ಕೊಡ್ತಾರೆ, ಪ್ಯಾಕೇಜ್ 3 ಇಲ್ಲ ನೆಕ್ಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಸೊ ಇದು ಇವಾಗ ಬಂದಿರೋ ಮಾಹಿತಿ ಪ್ರಕಾರ. ಅದಾದ ನಂತರ ಇದು ಫೇಸ್ 2 ಅಲ್ಲಿ ಇಲ್ಲಿರೋ ಪೆರಿಫೆರಲ್ 2 ರಿಂಗ್ ರೋಡ್ ಅಂತ ಹೇಳ್ತಾರೆ. ಇದು 44 ಕಿಲೋಮೀಟ್ರ್ ಬರುತ್ತೆ. ಇದು ನಮಗೆ ತುಮಕೂರು ರಸ್ತೆಯಿಂದ ಮೈಸೂರು ರಸ್ತೆ, ಮೈಸೂರು ರಸ್ತೆಯಿಂದ ಹೊಸೂರು ರಸ್ತೆ. ಓಕೆನಾ? ಇದ್ರ ಬಗ್ಗೆ ಎಲ್ಲ ತುಂಬ ವೀಡಿಯೋಗಳು ಮಾಡಿದ್ದೀನಿ. ಇಲ್ಲಿ ಸೈಟ್ಗಳು ಮಾಡ್ತಾರೆ, ತುಂಬ ಜನ ನನ್ನ ಕಾಂಟ್ಯಾಕ್ಟ್ ಮಾಡಿದಿರಿ, ಎಲ್ಲಿ ಹೋಗುತ್ತೆ ಏನು ಅನ್ನೋದು, ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಕೊಟ್ಟಿದ್ದೆ. ಯಾರಿಗಾದರೂ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಈಗ ಒಂದು ಏನಪ್ಪ ಅಂದರೆ ಅಪ್ಡೇಟು, ಈ ಆರ್ಟಿಕಲ್ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ಇದು ಮುಂಚೆ ಪ್ಲ್ಯಾನ್ ಪ್ರಕಾರ ಸುಮಾರು 100 ಮೀಟರ್ ಅಂದರೆ 300 ಅಡಿ ರೋಡ್ ಮಾಡಬೇಕು ಅಂತ ಇದ್ದರು. ಸೊ ಈಗ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ನೋ ರೀಸನಿಂದ ಅದನ್ನು 65 ಮೀಟರ್ಗಳಿಗೆ ತರ್ತಾ ಇದ್ದಾರೆ. 65 ಮೀಟರ್ ಅಂದರೆ ಕಡಿಮೆ ಅಲ್ಲ, ಅದು ಸುಮಾರು ಒಂದು 200 ಅಡಿ ಬರುತ್ತೆ. ಸೊ ಅದ್ರ ಜೊತೆಗೆ 35 ಮೀಟ್ರ್ ಏನಿದೆಯೋ ಆ ಜಾಗದಲ್ಲೆಲ್ಲ ಕಮರ್ಷಿಯಲ್ ಮಾಡ್ತಾರಂತೆ. 35 ಮೀಟ್ರ್ ಅಂತ ಹೇಳಿದ್ರೆ ಸುಮಾರು 100 ಅಡಿ ಇದಕ್ಕೆ ಹಿಂದಕ್ಕೆ ಬರುತ್ತೆ, ಹಿಂಗೆ ಬಿಡುತ್ತೆ, ಅಂದರೆ ಅಗಲ ಬರುತ್ತೆ. ಸೊ 35 ಅಡಿ ಅಂತ ಹೇಳಿದ್ರೆ ಅದು ಸುಮಾರು 120 ಅಡಿ ನಿಮಗೆ ಇದು ಸಿಗ್ಬೋದು. ಅದನ್ನು ಕಮರ್ಷಿಯಲ್ ಮಾಡಿಬಿಟ್ಟು ಅಲ್ಲಿ ಬರುವ ರೆವಿನ್ಯೂನ ಈ ಪ್ರಾಜೆಕ್ಟ್ಗೆ ಯುಟಿಲೈಸ್ ಮಾಡ್ತಾರೆ. ರೋಡ್ ಮಾಡಿದ್ಮೇಲೆ ಅದು ಕಮರ್ಷಿಯಲ್ ಆಗಿ ಸೈಟ್ ಕನ್ವರ್ಟ್ ಆಗುತ್ತೆ. ಸೈಟ್ ಕನ್ವರ್ಟ್ ಮಾಡಿ ಇವರು ಅದನ್ನು ಹರಾಜಲ್ಲಿ ಕೂಗ್ಬಿಟ್ಟು ಮಾರ್ತಾರೆ. ಇಲ್ಲಾಂದರೆ ಬೇಕಾದವ್ರಿಗೆ, ಕವಿ ಮತ್ತು ಇನ್ನು ಆ್ಯಕ್ಟ್ರ್ಗಳಿಗೆ, ಇಲ್ಲ ಯಾರಾದರೂ ಬೆಂಗಳೂರಲ್ಲಿ ಮನೆ ಬೇಕು ಅಂದವ್ರಿಗೆಲ್ಲ ಫ್ರೀಯಾಗಿ ಕೊಡ್ತಾರೆ. ಆಯಿತಾ? ಇದು ನಮ್ಮ BD ಅವರು ಮಾಡೋವಂಥ ಸ್ಟ್ಯಾಂಡರ್ಡ್ ಪ್ರೊಸೀಜರು. ಅದೇ ರೀತಿ ನಿಮಗೆ ಈ ಥರ ಪ್ಲ್ಯಾನ್ ಹೇಳಿದ್ದಾರೆ. ಅಂದರೆ 100 ಮೀಟ್ರ್ ಇದ್ದಿದ್ದು 65 ಮೀಟ್ರು ರೋಡಿಗೆ, 35 ಮೀಟ್ರು ವಾಣಿಜ್ಯ ಕಟ್ಟಡಕ್ಕೆ. ಸೊ ಇದು ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ, ಮತ್ತು ಎಲ್ಲೆಲ್ಲಿ ಲೂಪ್ ಇರುತ್ತೆ, ಎಲ್ಲೆಲ್ಲಿ ಎಂಟ್ರಿ ಎಕ್ಸಿಟ್ ಇರುತ್ತೆ ಅನ್ನೋದನ್ನ ನೋಡ್ತಾ ಬರೋಣ. ಸೊ ಇದು ಒಟ್ಟು ಇದ್ರ ಹೇಳಿರೋ ಪ್ರಕಾರ ಕ್ಲೋವರ್ ಲೀಫ್ ಅಂತ ಹೇಳ್ತಾರೆ. ಕ್ಲೋವರ್ ಲೀಫ್ ಅಂದರೆ ಎಲ್ಲೆಲ್ಲಿ ಎಂಟ್ರಿ ಎಕ್ಸಿಟು ಮತ್ತು ತಿರುವುಗಳು ತೊಗೊಳ್ತಾರಲ್ಲ ಅಂಥದ್ದು. ಸುಮಾರು ಅದು 8 ಕ್ಲೋವರ್ ಲೀಫ್ ಬರುತ್ತಂತೆ. ಆಯಿತಾ? ತುಮಕೂರು ರಸ್ತೆಯಲ್ಲಿ ಒಂದೋ ಬರ್ಬೋದು ತುಮಕೂರು ರಸ್ತೆಯಲ್ಲಿ. ಅದಾದ ನಂತರ ಹೆಸರುಘಟ್ಟ ರಸ್ತೆ. ಸೊ ಈ ಸತಿ ತುಂಬ ಸೀರಿಯಸ್ ಆಗಿದ್ದಾರೆ, ಪೆರಿಫೆರಲ್ ರಸ್ತೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ಒಟ್ಟು 2410 ಎಕರೆ ಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಆಲ್ರೆಡಿ ಒಂದು 800 ಎಕರೆನೂ ಆಲ್ರೆಡಿ ಸಿದ್ಧವಾಗಿದೆಯಂತೆ. ಸೊ ರೈತರಿಂದ ವಿವಿಧ ಪರಿಹಾರ
ಆಯ್ಕೆಗಳು ನೀಡಲಾಗಿದೆ. ಸೊ ಇದ್ರ ಪ್ರಕಾರ ಆಲ್ಟರ್ನೇಟಿವ್ ಏನೇನು ಬೇಕೋ ಅದಕ್ಕೆ ಕೆಲವರಿಗೆ ದುಡ್ಡು ಬೇಕು ಅಂದವ್ರಿಗೆ ದುಡ್ಡು, ಸೈಟ್ ಬೇಕು ಒಂದು ಸೈಟು ಅಂಥವ್ರಿಗೆ ಆಲ್ಟರ್ನೇಟಿವ್ ಆಪ್ಷನ್ನು ಕೂಡ ಕೊಡಲಾಗಿದೆ. ಸೊ ಅದಾದ ನಂತರ 80% ಲ್ಯಾಂಡ್ ಅಕ್ವೈಷನ್ ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ದಾರೆ. ಅದಾದ ನಂತರ ಟೆಂಡರ್ ನಂತರ 3 ತಿಂಗಳಲ್ಲಿ ಗುತ್ತಿಗೆ ಸಂಸ್ಥೆಗೆ ಅಂತಿಮ. ಸೊ ಟೆಂಡರ್ನ ಕಾಲ್ ಮಾಡಿದ ತಕ್ಷಣ ಇವರು ಜನವರಿಲಿ ಟೆಂಡರ್ ಕರೀತಾರೆ, 3 ತಿಂಗಳಲ್ಲಿ ಇದನ್ನು ಟೆಂಡರ್ನ ಫೈನಲೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವ್ರು ಹೇಳೋ ಪ್ರಕಾರ 30 ತಿಂಗಳಲ್ಲಿ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. 30 ತಿಂಗಳಲ್ಲಿ ತುಂಬ ಚಾಲೆಂಜಿಂಗ್ ಇದೆ. ನನ್ನ ಪ್ರಕಾರ ಇದೊಂದು 10 ವರ್ಷ ಆದರೂ ಆಗ್ಬೋದು, ಇಲ್ಲ 5 ವರ್ಷ ಆದರೂ ಆಗ್ಬೋದು. ಯಾಕಂದರೆ ಇದು ತುಂಬ ದೊಡ್ಡ ಪ್ರಾಜೆಕ್ಟು. ಇರಲಿ, ಇವರು 3 ವರ್ಷ ಅಂತ ಇದು 30 ತಿಂಗಳಲ್ಲಿ ಅಂತ ಹೇಳಿದ್ದಾರೆ. ಹೋಪ್ ಫಾರ್ ದ ಬೆಸ್ಟ್. ಸೊ ಇದಾದ ನಂತರ ನಾನು ನಿಮಗೆ ಆಗಲೇ ಹೇಳಿದೆ, ಇಲ್ಲಿ ಎಂಟ್ರಿ ಎಲ್ಲಿರುತ್ತಪ್ಪ ಅಂತ, ಎಂಟ್ರಿ ಎಲ್ಲಿ ಎಕ್ಸಿಟ್ ಎಲ್ಲಿರುತ್ತೆ ಅನ್ನೋದನ್ನ ನೋಡೋಣ. ಟೋಟಲ್ ಬಂದು 8 ಎಂಟ್ರಿ ಎಕ್ಸಿಟ್ ಇರುತ್ತೆ. ಸೊ ಈ ಥರ ಒಂದು ಕ್ಲೋರ್ ಲೀಫ್ ಹಾಕಿರ್ತಾರೆ. ಎಲ್ಲೆಲ್ಲಿ ಅಂತ ಹೇಳಿದ್ರೆ ತುಮಕೂರು ರಸ್ತೆಯಲ್ಲಿ ಒಂದು ಎಂಟ್ರಿ ಇರುತ್ತೆ, 1-2 ಇರ್ಬೋದು ತುಮಕೂರು ರಸ್ತೆಯಲ್ಲಿ, ಯಾಕಂದರೆ ನೈಸ್ ರೋಡಿಂದ ಬಂದವರು ಹಿಂಗೆ ಹತ್ಬೋದು. ಅದೇ ರೀತಿ ನಮಗೆ ಇಲ್ಲಿ ಹೆಸರುಘಟ್ಟ ರಸ್ತೆಯಲ್ಲೂ ಒಂದು ಮಾಡ್ತಾರಂತೆ. ಇದು ಫಸ್ಟು DPR ಇರಲಿಲ್ಲ, ಈಗ ಶಿವರಾಮ್ ಕಾರಂತ್ ನಗರ್ ಮಾಡೋದ್ರಿಂದ ಇದಕ್ಕೆ ಎಂಟ್ರಿ ಕೊಟ್ಟರೆ ಒಳ್ಳೆಯದು ಅಂತ ಇಲ್ಲಿ ಕೊಡ್ತಿದ್ದಾರೆ. ಅದಾದ ನಂತರ ದೊಡ್ಡಬಳ್ಳಾಪುರ ರಸ್ತೆಯಲ್ಲೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಾದ ನಂತರ ಬಳ್ಳಾರಿ ರಸ್ತೆಯಲ್ಲೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಮಗೆ ಹೆಣ್ಣೂರು ರಸ್ತೆ ಅಂದರೆ ಏರ್ಪೋರ್ಟ್ಗೆ ಹೋಗುತ್ತಲ್ಲ, ಇದು ಹೆಣ್ಣೂರು ಟು ಬಾಗ್ಲೂರು ರೋಡ್ ಇದೆಯಲ್ಲ, ಈ ರೋಡ್ಗೆ ಇಲ್ಲಿ ಕೂಡ ಕ್ಲೋರ್ ಲೀಫ್ ಕೊಡ್ತಾರಂತೆ. ಅದೇ ರೀತಿ ನಮಗೆ ಹೊಸಕೋಟೆ ರಸ್ತೆಗೂ ಕೊಡುತ್ತಾರೆ. ಇದು ಕೋಲಾರ ಕಡೆ ಹೋಗಬೇಕು ಅಂದರೆ, ಇಲ್ಲ KR ಪುರಂ ಕಡೆಗೆ ಹೋಗಬೇಕಾದ್ರೆ ಅನುಕೂಲ ಆಗುತ್ತೆ. ಅದೇ ರೀತಿ ನಮಗೆ ಇಲ್ಲಿ ಇನ್ನೊಂದು ವೈಟ್ ಫೀಲ್ಡ್ ರೋಡ್ಗೆ ಹೋಗ್ತಾರೆ, ವರ್ತೂರು ರೋಡ್ ಅಂತ ಹೇಳ್ತಾರಲ್ಲ, ಅಲ್ಲೂ ಕೂಡ ಕೊಡ್ತಾರೆ. ಅದು ಬಂದು ಇಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಟಚ್ ಆಗೋ ಥರ ಲಿಂಕ್ ಮಾಡ್ತೀನಿ ಅಂತ ಹೇಳಿದರು. ಅಲ್ಲಿಂದ ಕನೆಕ್ಟ್ ಮಾಡ್ಬೋದು ಮೋಸ್ಟ್ಲಿ. ಅದಾದ ನಂತರ ಸರ್ಜಾಪುರ ರಸ್ತೆ ಆದಮೇಲೆ ನಮಗೆ ಹೊಸೂರು ರಸ್ತೆಯಲ್ಲೂ ಕೂಡ 2 ಈ ಥರ ಕನೆಕ್ಟಿವಿಟಿ ಕೊಡ್ತಾರೆ ಅಂತ ಹೇಳಲಾಗಿದೆ. ಸೊ ಅದಾದ ನಂತರ ಈ ಪೆರಿಫೆರಲ್ ರಿಂಗ್ ರೋಡ್ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ಇಂಪ್ಯಾಕ್ಟ್ ಝೋನ್ ಅಂತ ಕರೀತಾರೆ. ಸೊ 500 ಮೀಟ್ರ್ ಅಕ್ಕಪಕ್ಕದಲ್ಲಿರೋರಿಗೆಲ್ಲರಿಗೂ ಒಂದು 2,000 ಕೋಟಿ ಆಗಷ್ಟು ಟೋಟಲ್ಲು ಟ್ಯಾಕ್ಸ್ ರೂಪದಲ್ಲಿ ಬೆಟರ್ಮೆಂಟ್ ಚಾರ್ಜಸ್ ಅಂತ ಹೇಳ್ತಾರೆ, ಆ ರೂಪದಲ್ಲಿ ಕಲೆಕ್ಟ್ ಮಾಡ್ತಾರಂತೆ. ಸೊ ಏನಪ್ಪ ಅದು ಅಂದರೆ, ಯಾವುದ್ಯಾವುದು ಜಾಗಗಳಿಗೆಲ್ಲ ಇರುತ್ತೋ ಅವ್ರಿಗೆಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಬರುತ್ತಲ್ಲ ರೋಡ್ ಮಾಡೋದ್ರಿಂದ. ಸೊ ಹಾಗಾಗಿ ಅವ್ರನ್ನ ಟ್ಯಾಕ್ಸ್ ಇನ್ಕ್ರೀಸ್ ಮಾಡೋದ್ರಿಂದ 2,000 ಕೋಟಿ ಸರ್ಕಾರಕ್ಕೆ ಆದಾಯ ಬರುತ್ತೆ ಅಂತ ಅಂದಾಜಿಸಲಾಗಿದೆ. ಸೊ ಟೋಟಲಾಗಿ ಇದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದಾರೆ ಪ್ರಾಜೆಕ್ಟು. ಆದಷ್ಟು ಬೇಗನೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ಟ್ವಿಟರಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಈ ಅಕೌಂಟಲ್ಲಿ ಬರೀತಾ ಇದ್ದಾರೆ ಈಗ. ಸೊ ಇವರಿದ್ದಾರಲ್ಲ, ಇವರು ಏಕೆ ಆಲ್ತಿಕ್ ಸರ್ ಬಂದು ಅವರು ತುಂಬ ಆ್ಯಕ್ಟಿವ್ ಆಗಿ ಇದ್ರ ಬಗ್ಗೆ ತುಂಬ ಮೋಟಿವೇಶನ್ ಇಟ್ಕೊಂಡು ಮಾಡ್ತಿದ್ದಾರೆ. ಸಾಕಷ್ಟು ಮೊನ್ನೆ ಎಲ್ಲ ವಿಸಿಟ್ ಮಾಡಿದ್ದಾರೆ, ಯಲಹಂಕ ಸುತ್ತಮುತ್ತ ಎಲ್ಲ ಓಡಾಡಿದ್ದಾರೆ. ಅದನ್ನು ನೀವು ನೋಡ್ಬೋದು. ಇವರು ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಓಡಾಡ್ತಿದ್ದಾರೆ. ಸೊ ಹಾಗಾಗಿ ತುಂಬ ಸೀರಿಯಸ್ ಆಗಿದೆ ಪ್ರಾಜೆಕ್ಟು ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಅಕೌಂಟ್ನ ಫಾಲೋ ಮಾಡಿಬೇಕಾದ್ರೆ ಇದರಲ್ಲಿ ನಿಮಗೆ ಟ್ವಿಟರಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ಸ್ ಆಗ್ತಾಯಿರ್ತಾರೆ. ಈ ರೋಡ್ ಗ್ಯಾರಂಟಿ ಮಾಡ್ತಾರೆ, ಡೈಲಿ ಒಂದೊಂದು ಮೀಟಿಂಗ್ ಆಗ್ತಾಯಿದೆ. ಅದಾದ ನಂತರ ಇವ್ರು ಹೇಳಿರೋ ಸ್ಟೇಟ್ಮೆಂಟ್ ನೋಡೋದಾದರೆ ನಾವು ಕೊನೆಗೆ ಏನಂತ ಹೇಳಿದ್ದಾರೆ ಅಂದರೆ, ನಿಮಿಷ. ಸೊ ಇವ್ರು ಹೇಳಿರೋ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಡಿಸೆಂಬರ್ ವೇಳೆಗೆ DPR ಸಿದ್ಧವಾಗಲಿದೆ, ಜನವರಿಯಲ್ಲಿ ಟೆಂಡರ್ಗೆ ಕರೀತಾರೆ ಆಮೇಲೆ ಅಂತ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಗ್ಯಾರಂಟಿ ಮಾಡ್ತಾರೆ ಆದಷ್ಟು ಬೇಗನೆ. ಇದ್ರ ಬಗ್ಗೆ ಯಾರಿಗಾದ್ರೂ ಇನ್ನೂ ಅರ್ಥ ಆಗಿಲ್ಲ, ಏನಾದರೂ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಸೊ ಇಷ್ಟು ಸಾಕು ಈ ವಿಡಿಯೋಗೆ. ಮುಂದೆ ಇದೇ ಥರ ಒಂದು ವಿಡಿಯೋ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ.